ಪ್ರಭು ಚವ್ಹಾಣ್ ಅವರು ಉದ್ದೇಶಪೂರ್ವಕವಾಗಿ ಭಗವಂತ್ ಖೂಬಾ ಅವರ ಮೇಲೆ ಸುಳ್ಳು ಆಪಾದನೆ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದು ಹಿಂದೂ ಜಾಗೃತಿ ಸೇನೆಯ ತಾಲೂಕು ಅಧ್ಯಕ್ಷ ಶಂಕರ್ ಚೌಕ ಹೇಳಿದ್ದಾರೆ. ಕಾಳ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೊನ್ನೆ ದಿನ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಕಲಬುರಗಿಗೆ ಆಗಮಿಸಿದ್ದು, ವೇದಿಕೆ ಮೇಲೆ ಅವರ ಪಕ್ಕದಲ್ಲಿಯೇ ಭಗವಂತ್ ಖೂಬಾ ಅವರು ಉಪಸ್ಥಿತರಿದ್ದರು. ಶಾಸಕರಾದ ಪ್ರಭು ಚವ್ಹಾಣ್ ಅವರು ವಿಜಯೇಂದ್ರ ಅವರ ಕಾಲಿಗೆ ಬಿದ್ದು ಲೋಕಸಭಾ ಚುನಾವಣೆಯ ಟಿಕೆಟ್ ಅವರಿಗೆ ನೀಡಬೇಡಿ ಎಂದು ಹೇಳಿರುವುದು ನೋವಿನ ಸಂಗತಿ. ಭಗವಂತ್ ಖೂಬಾ ಅವರು 1300 ಕೋಟಿಯಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಔರಾದನಿಂದ ಬೀದರ್ಗೆ ಹೋಗಲು ಸುಮಾರು 2 ಗಂಟೆಗಳ ಕಾಲ ಬೇಕಾಗುತ್ತಿತ್ತು. ಆದರೆ ಭಗವಂತ್ ಖೂಬಾ ಅವರು ಹೈವೇ ರಸ್ತೆ ಮಾಡಿದ ಪರಿಣಾಮವಾಗಿ ಇಂದು 20 ನಿಮಿಷದಲ್ಲಿಯೇ ಬೀದರ್ ತಲುಪಬಹುದು ಎಂದರು. ಬೀದರ್ ನಾಂದೇಡ್ ಮಾರ್ಗದಲ್ಲಿ ಹೊಸ ರೈಲು ಮಾರ್ಗಕ್ಕೆ 100 ಕೋಟಿ ಅನುದಾನ ಮೀಸಲಿಟ್ಟಿದ್ದಾರೆ ಎಂದರು. ಹಿಂದೂ ಜಾಗೃತಿ ಸೇನೆ ಕಾಳಗಿ ತಾಲೂಕು ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ವಿಷಯ ಏನಪ್ಪಾ ಅಂತಂದ್ರೆ, ಕೇಂದ್ರ ಸಚಿವರು ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಭಗವಂತ್ ಖೂಬಾ ಅವರ ಮೇಲೆ ಅವರ ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ದಿನನಿತ್ಯ ಒಂದಲ್ಲ ಒಂದು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಬೀದರ್ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಯಡಿಯೂರಪ್ಪನವರು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಪ್ರಭು ಚವ್ಹಾಣ್ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ವಿಜಯೇಂದ್ರ ಯಡಿಯೂರಪ್ಪನವರ ಕಾಲಿಗೆ ಬಿದ್ದು ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಸಂದೇಶ ನೀಡಿದ್ದಾರೆ. ಇದು ಹಿಂದೂ ಜಾಗೃತಿ ಸೇನೆ ತೀವ್ರವಾಗಿ ಖಂಡನೆ ಮಾಡ್ತದೆ. ಯಾಕಪ್ಪ ಅಂತ ಕೇಳಿದ್ರೆ, ಬೀದರ್ ಮತಕ್ಷೇತ್ರದಲ್ಲಿ ಭಗವಂತ್ ಖೂಬಾ ಅವರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ಅವರ ಮತಕ್ಷೇತ್ರಕ್ಕೆ, ಪ್ರಭು ಚವ್ಹಾಣ್ ಅವರ ಮತಕ್ಷೇತ್ರಕ್ಕೆ 13,000 ಕೋಟಿ ಸೋಲಾರ್ ಪಾರ್ಕ್ ಅನ್ನ ಭಗವಂತ್ ಖೂಬಾ ಮಂಜೂರು ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ಔರಾದ್ನಿಂದ ಬೀದರ್ ಹೋಗ್ಬೇಕಿತ್ತಪ್ಪ ಅಂದ್ರೆ ರಸ್ತೆ ಸುಮಾರು 1.5 ಗಂಟೆ ಸಮಯ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಭಗವಂತ್ ಖೂಬಾ ಅವರು ಹೈವೇ ರಸ್ತೆಯನ್ನು ಮಂಜೂರು ಮಾಡಿಸಿ ಕೇವಲ 20 ನಿಮಿಷದಲ್ಲಿ ಔರಾದ್ನಿಂದ ಬೀದರ್ ತಲುಪುವಂತಹ ಒಂದು ಕೆಲಸವನ್ನು ಭಗವಂತ್ ಖೂಬಾ ಮಾಡಿಸಿದ್ದಾರೆ. ಅದರಲ್ಲಿ ಸಾಕಷ್ಟು ದೇವಾಲಯಗಳಿಗೆ ಅನುದಾನ ನೀಡಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಭಗವಂತ್ ಖೂಬಾ ಅವರ ಹೆಸರು ಅಜರಾಮರವಾಗಿ ಉಳಿಯುವಂತಹ ಕೆಲಸಗಳನ್ನು ಭಗವಂತ್ ಖೂಬಾ ಅವರು ಮಾಡಿದ್ದಾರೆ. ಏನೇನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ರೈಲ್ವೆಗಳನ್ನು ಹೊಸದಾಗಿ ರೈಲ್ವೆಗಳನ್ನು ಮಂಜೂರು ಮಾಡಿಸಿದ್ದಾರೆ. ಕಲಬುರಗಿ ಟು ಬೀದರ್ ರೈಲ್ವೆ ನಿಲ್ದಾಣ ಸ್ಥಗಿತವಾಗಿತ್ತು. ಅಂತ ಸ್ಥಗಿತವಾದ ಕೆಲಸವನ್ನು ಪುನಃ ಪ್ರಾರಂಭ ಮಾಡಿಸಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಲಿ ಉದ್ಘಾಟನೆ ಮಾಡಿಸಿರ್ತಕ್ಕಂಥ ಯಾರಾದರೂ ಲೋಕಸಭಾ ಸಂಸದರಿದ್ರೆ ಅದು ನಮ್ಮ ಬೀದರ್ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಭಗವಂತ್ ಖೂಬಾ ಅವರು. ಈಗ ಪ್ರಭು ಚವ್ಹಾಣ್ ಅವರು ಔರಾದ್ನಲ್ಲಿ ಸಾಕಷ್ಟು ಪಕ್ಷದ ಹಿರಿಯ ಮುಖಂಡರು ಮೂಲೆ ಗುಂಪು ಮಾಡಿದ್ದು ಉದಾಹರಣೆಗಳಿವೆ. ಆದರೂ ಸಹ ಇವರು ಪಕ್ಷದಾಗ ಇದ್ಕೊಂಡು ಪಕ್ಷದ ಒಂದು ಸಂಸದರಿಗೆ ಖೂಬಾರೆ ಬರ್ತಾರೆ. ಅಂತವ್ರ ಮೇಲೆ ಇವ್ರ ಸುಳ್ಳು ಆಪಾದನೆ ಮಾಡತ್ತೀರಿ. ನಾ ಕೇಂದ್ರ ಹಾಗೂ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಹೇಳ್ಬೇಕು, ಪ್ರಭು ಚವ್ಹಾಣ್ ಕೂಡಲೇ ನೋಟಿಸ್ ನೀಡಬೇಕು ಭಾರತೀಯ ಜನತಾ ಪಾರ್ಟಿ. ಯಾಕಪ್ಪ ಅಂತ ಕೇಳಿದ್ರೆ, ಇವತ್ತಿನ ದಿನದಾಗ ಪ್ರಧಾನಿಯವರು ಮೋದಿ ಗೆಲುವಿಗಾಗಿ JDS ಪಕ್ಷ ಆಗಿರ್ಬೋದು, ಸಾಕಷ್ಟು ನಾನಾ ಪಕ್ಷಗಳು ಇವತ್ತು ಮೋದಿ ಗೆಲ್ಲಿಸ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸುವಂತ ಸಂದರ್ಭದಲ್ಲಿ ನೀವು ಇಲ್ಲಿ ಬೀದರ್ ಮತಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕರಾಗಿ ನೀವು ಭಾರತೀಯ ಜನತಾ ಪಾರ್ಟಿ ಸಂಸದ ವಿರೋಧ ಮಾಡ್ತೀರಪ್ಪ ಅಂದ್ರೆ ತಾಯಿ ಪಕ್ಷಕ್ಕೆ ಮಾಡಿದಂತ ದ್ರೋಹ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರಭು ಚವ್ಹಾಣ್ ಅವರಿಗೆ ಒಂದು ಮನವಿ ಮಾಡ್ತಿದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗದ ವೀರಶೈವ ಸಮಾಜದ ಪ್ರಭಾವಿ ನಾಯಕರು ಯಾರಾದ್ರೂ ಇದ್ರು ಭಗವಂತ್ ಖೂಬಾ ಅಂತ ಒಂದು ಅವರ ಏಳಿಗೆಯನ್ನು ಸಹಿಸಿಕೊಳ್ಳಲಾರದೆ ನೀವು ಉದ್ದೇಶಪೂರ್ವಕ ರಾಜಕೀಯ ಮಾಡ್ತೀರಿ. ಇದು ಅಕ್ಷಮ್ಯ ಅಪರಾಧ ಅದ. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಕಾಂಗ್ರೆಸ್ ಜೊತೆ ನೀವು ನಂಟು ಹೊಂದಿದ್ದು ಉದ್ದೇಶಕ್ಕಿಂತ ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಕೆಲವು ಮುಖಂಡರಿಗೆ ಅದು ಕೂಡ್ಸ್ಲತ್ತೀರಿ. ಟಿಕೆಟ್ ಸರಿ ಸಾಕಷ್ಟು ಹಣವನ್ನು ಈಗಾಗಲೇ ದೋಸ್ಲತ್ತೀರಿ. ಇವೆಲ್ಲವನ್ನು ಬಿಟ್ಟು ತಾಯಿ ಪಕ್ಷಕ್ಕೆ ಯಾವುದೇ ರೀತಿ ದ್ರೋಹ ಮಾಡ್ಲಾರ್ದಂಗ ಮೋದಿ ಗೆಲುವಿಗಾಗಿ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ಲ, ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ ಅದ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ನಾವೆಲ್ಲರೂ ಕೂಡ ಮೋದಿ ಗೆಲುವಿಗಾಗಿ ಹೋರಾಟ ಮಾಡೋಣ. ಮೋದಿ ಗೆಲುವಿಗಾಗಿ ಹಗಲು ದುಡಿಯೋಣ. ಮೋದಿ ಗೆದ್ದರೆ ದೇಶ ಉಳಿತದ. ದೇಶದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ ಮೋದಿನ ಆರಿಸಿ ತರುವಂತ ಪ್ರಯತ್ನ ಮಾಡಾಮಿ. ಅದೇ ರೀತಿ ಹಿಂದೂ ಜಾಗೃತಿ ಸೇನೆ ತಾಲೂಕು ಕಾಳಗಿ ಹೊತ್ತಿ ನಿಮ್ಗೆ ಏನ್ ಮನವಿ ಮಾಡ್ತೇವಪ್ಪ ಅಂತಂದ್ರೆ, ಪ್ರಭು ಚವ್ಹಾಣ್ ಮೇಲೆ ಸಾಕಷ್ಟು ನಮ್ಗೆ ಗೌರವ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಅವರು ಪಶು ಸಂಗೋಪನಾ ಸಚಿವರಾದಾಗ ಸಾಕಷ್ಟು ಒಳ್ಳೆಯ ಕೆಲಸಗಳು ಮಾಡ್ಯಾರ. ಅದೊಂದು ಗೌರವ ಅದ. ಅದೊಂದು ಗೌರವನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕಂತ ನಾವು ಪ್ರಭು ಚವ್ಹಾಣ್ ಮನವಿ ಮಾಡ್ತೀನಿ. ಇನ್ನು ಮುಂದೆ ಯಾವುದೇ ರೀತಿ ಭಗವಂತ್ ಖೂಬಾ ಮೇಲೆ ಆಪಾದನೆ ಮಾಡಲಾರ್ದೇನೆ ಭಗವಂತ್ ಖೂಬಾ ಜೊತೆ ಕೈಗೂಡಿಸ್ಕೊಂಡು ಹೋಗ್ಬೇಕು. ಇದರ ಬಗ್ಗೆ ಕೇಂದ್ರ ಹಾಗೂ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಇದರ ಬಗ್ಗೆ ಸೂಕ್ತವಾದ ಕ್ರಮ, ಪ್ರಭು ಚವ್ಹಾಣ್ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ನೋಟಿಸ್ ನೀಡಬೇಕಂತಂದ್ರೆ ಮಾನ್ಯ ರಾಜ್ಯ ಘಟಕದ ಪದಾಧಿಕಾರಿಗೆ ಹಾಗೂ ಕೇಂದ್ರ ಘಟಕದ ಪದಾಧಿಕಾರಿ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ರಾಜಶೇಖರ್ ಗುಡದ, ಬಸವರಾಜ್ ತಳವಾರ್, ಸುನಿಲ್ ರಾಜಾಪುರ್, ನಾಗರಾಜ್ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಬಿಲ್ವಾ ಆಸ್ಪತ್ರೆ,
ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.